ನಾವು ಎಷ್ಟೊತ್ತು ಟ್ರಾಫಿಕ್ಕಿಗೆ ಮೂವ್ಮೆಂಟ್ಗೆ ಅವಕಾಶ ಕೊಡಬಹುದು ಅಷ್ಟೊತ್ತು ಟ್ರಾಫಿಕ್ ವಿಂಗ್ನವರು ನಮ್ಮ ಯೂನಿವರ್ಸಿಟಿ ಪೊಲೀಸ್ ಟ್ರಾಫಿಕ್ ವಿಂಗ್ನವರು ಅದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಟ್ರಾಫಿಕ್ ಬಂದ್ ಆಗುವವರೆಗೆ ನಾವು ಫುಟ್ಪಾತ್ ಮೇಲೆ ಜನರನ್ನ ಬಿಡ್ತಾ ಇದ್ದೀವಿ. ಅವರು ಸುರಕ್ಷತೆಗಾಗಿ ಬ್ಯಾರಿಕೇಡ್ ಮಾಡಿ ಬ್ಯಾರಿಕೇಡ್ ಆಚೆಯಿಂದ ಅವರಿಗೆ ಮೂವ್ಮೆಂಟ್ಗೆ ಅವಕಾಶ ನೀಡಿದ್ದೇವೆ. ಒಂದ್ಸತಿ ಕಂಪ್ಲೀಟ್ ಬಂದ್ ಆದ್ಮೇಲೆ ಈ ಮಧ್ಯದ ರೋಡ್ ಏನಿದೆ ಅದು ಕೂಡ ಅವರಿಗೆ ಬಳಸಲಿಕ್ಕೆ ಅವಕಾಶ ಸಿಗುವಂಥದ್ದು. ಇವಾಗ ನಾವು ಈ ಬ್ಯಾರಿಕೇಡ್ ಆಚೆ ಕಡೆ ಅಂದ್ರೆ ಫುಟ್ಪಾತ್ ನಲ್ಲಿ ಏನಿದೆ ಅದನ್ನ ಎಕ್ಸ್ಕ್ಲೂಸಿವ್ ಝೋನ್ಗಳನ್ನ ಮಾಡಿದೀವಿ. ಮಹಿಳೆಯರಿಗೆ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಯಾರು ಬರ್ತಾರೆ ಅವರಿಗೆ ಕೂಡ ಈ ಗದ್ದಲದ ನಡುವೆ ಈ ಒಂದು ಕ್ರೌಡ್ ನಡುವೆ ಸಿಕ್ಕಾಕೊಂಡ್ಬಾರ್ದು ಅಂತ ಒಂದು ಉದ್ದೇಶಕ್ಕೆ ಅವರಿಗೆ ಅಲ್ಲಿ ಪ್ರತ್ಯೇಕವಾಗಿ ವ್ಯವಸ್ಥೆಯನ್ನು ತಲುಪಿಸಿ ಅವರು ಅದನ್ನ ಬಳಸುವಂತದ್ದು ವ್ಯವಸ್ಥೆ ಮಾಡಿದ್ದೀವಿ. ಖಂಡಿತ ಅಂತ ಸಂದರ್ಭಗಳು ಬರಬಹುದು. ಅದಕ್ಕೇನೆ ನಾವು ಎಲ್ಲ ಕಡೆ ಆಂಬ್ಯುಲೆನ್ಸಸ್ ಗಳನ್ನ ಮಾಡಿದ್ದೀವಿ. ಪ್ಲಸ್ ಈ ಸೆಲಿಬ್ರೇಷನ್ ಎಲ್ಲಿ ಹೆವಿ ಇರ್ತದೆ, ಎಲ್ಲಿ ಜನ ಹೆಚ್ಚು ಸಂಖ್ಯೆಯಲ್ಲಿ ಸೇರ್ತಾರೆ, ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಮರ್ಜೆನ್ಸಿ ಹೆಲ್ತ್ ಸೆಂಟರ್ ಗಳನ್ನ ಮಾಡಿದ್ದೇವೆ. ಸೊ ಚರ್ಚ್ ಸ್ಟ್ರೀಟ್ ನಲ್ಲಿ ಇದೆ, ಬ್ರಿಗೇಡ್ ರೋಡ್ ಅಲ್ಲಿ ಇದೆ, ಆಪೆರಾ ಜಂಕ್ಷನ್ ಹತ್ರ ಇದೆ, MG ರೋಡ್ ಹತ್ರ ಇದೆ. ಎಲ್ಲ ಕಡೆ ಆ ಎಮರ್ಜೆನ್ಸಿ ಹೆಲ್ತ್ ಸೆಂಟರ್ ಗಳನ್ನ ಮಾಡಿರೋ ಮೂಲಕ ಅಲ್ಲೇ ಸ್ಪಾಟ್ ಅಲ್ಲೇ ವ್ಯವಸ್ಥೆಯನ್ನ ಮಾಡಿ ಅವ್ರನ್ನ ಸಹಾಯ ಮಾಡುವಂತದ್ದು ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ಎಷ್ಟೊತ್ತು ಟ್ರಾಫಿಕ್ಕಿಗೆ ಮೂವ್ಮೆಂಟ್ಗೆ ಅವಕಾಶ ಕೊಡಬಹುದು ಅಷ್ಟೊತ್ತು ಟ್ರಾಫಿಕ್ ವಿಂಗ್ನವರು ನಮ್ಮ ಯೂನಿವರ್ಸಿಟಿ ಪೊಲೀಸ್ ಟ್ರಾಫಿಕ್ ವಿಂಗ್ನವರು ಅದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಟ್ರಾಫಿಕ್ ಬಂದ್ ಆಗುವವರೆಗೆ ನಾವು ಫುಟ್ಪಾತ್ ಮೇಲೆ ಜನರನ್ನ ಬಿಡ್ತಾ ಇದ್ದೀವಿ. ಅವರು ಸುರಕ್ಷತೆಗಾಗಿ ಬ್ಯಾರಿಕೇಡ್ ಮಾಡಿ ಬ್ಯಾರಿಕೇಡ್ ಆಚೆಯಿಂದ ಅವರಿಗೆ ಮೂವ್ಮೆಂಟ್ಗೆ ಅವಕಾಶ ನೀಡಿದ್ದೇವೆ. ಒಂದ್ಸತಿ ಕಂಪ್ಲೀಟ್ ಬಂದ್ ಆದ್ಮೇಲೆ ಈ ಮಧ್ಯದ ರೋಡ್ ಏನಿದೆ ಅದು ಕೂಡ ಅವರಿಗೆ ಬಳಸಲಿಕ್ಕೆ ಅವಕಾಶ ಸಿಗುವಂಥದ್ದು. ಇವಾಗ ನಾವು ಈ ಬ್ಯಾರಿಕೇಡ್ ಆಚೆ ಕಡೆ ಅಂದ್ರೆ ಫುಟ್ಪಾತ್ ನಲ್ಲಿ ಏನಿದೆ ಅದನ್ನ ಎಕ್ಸ್ಕ್ಲೂಸಿವ್ ಝೋನ್ಗಳನ್ನ ಮಾಡಿದೀವಿ. ಮಹಿಳೆಯರಿಗೆ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಯಾರು ಬರ್ತಾರೆ ಅವರಿಗೆ ಕೂಡ ಈ ಗದ್ದಲದ ನಡುವೆ ಈ ಒಂದು ಕ್ರೌಡ್ ನಡುವೆ ಸಿಕ್ಕಾಕೊಂಡ್ಬಾರ್ದು ಅಂತ ಒಂದು ಉದ್ದೇಶಕ್ಕೆ ಅವರಿಗೆ ಅಲ್ಲಿ ಪ್ರತ್ಯೇಕವಾಗಿ ವ್ಯವಸ್ಥೆಯನ್ನು ತಲುಪಿಸಿ ಅವರು ಅದನ್ನ ಬಳಸುವಂತದ್ದು ವ್ಯವಸ್ಥೆ ಮಾಡಿದ್ದೀವಿ. ಖಂಡಿತ ಅಂತ ಸಂದರ್ಭಗಳು ಬರಬಹುದು. ಅದಕ್ಕೇನೆ ನಾವು ಎಲ್ಲ ಕಡೆ ಆಂಬ್ಯುಲೆನ್ಸಸ್ ಗಳನ್ನ ಮಾಡಿದ್ದೀವಿ. ಪ್ಲಸ್ ಈ ಸೆಲಿಬ್ರೇಷನ್ ಎಲ್ಲಿ ಹೆವಿ ಇರ್ತದೆ, ಎಲ್ಲಿ ಜನ ಹೆಚ್ಚು ಸಂಖ್ಯೆಯಲ್ಲಿ ಸೇರ್ತಾರೆ, ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಮರ್ಜೆನ್ಸಿ ಹೆಲ್ತ್ ಸೆಂಟರ್ ಗಳನ್ನ ಮಾಡಿದ್ದೇವೆ. ಸೊ ಚರ್ಚ್ ಸ್ಟ್ರೀಟ್ ನಲ್ಲಿ ಇದೆ, ಬ್ರಿಗೇಡ್ ರೋಡ್ ಅಲ್ಲಿ ಇದೆ, ಆಪೆರಾ ಜಂಕ್ಷನ್ ಹತ್ರ ಇದೆ, MG ರೋಡ್ ಹತ್ರ ಇದೆ. ಎಲ್ಲ ಕಡೆ ಆ ಎಮರ್ಜೆನ್ಸಿ ಹೆಲ್ತ್ ಸೆಂಟರ್ ಗಳನ್ನ ಮಾಡಿರೋ ಮೂಲಕ ಅಲ್ಲೇ ಸ್ಪಾಟ್ ಅಲ್ಲೇ ವ್ಯವಸ್ಥೆಯನ್ನ ಮಾಡಿ ಅವ್ರನ್ನ ಸಹಾಯ ಮಾಡುವಂತದ್ದು ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ಎಷ್ಟೊತ್ತು ಟ್ರಾಫಿಕ್ಕಿಗೆ ಮೂವ್ಮೆಂಟ್ಗೆ ಅವಕಾಶ ಕೊಡಬಹುದು ಅಷ್ಟೊತ್ತು ಟ್ರಾಫಿಕ್ ವಿಂಗ್ನವರು ನಮ್ಮ ಯೂನಿವರ್ಸಿಟಿ ಪೊಲೀಸ್ ಟ್ರಾಫಿಕ್ ವಿಂಗ್ನವರು ಅದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ. ಟ್ರಾಫಿಕ್ ಬಂದ್ ಆಗುವವರೆಗೆ ನಾವು ಫುಟ್ಪಾತ್ ಮೇಲೆ ಜನರನ್ನ ಬಿಡ್ತಾ ಇದ್ದೀವಿ. ಅವರು ಸುರಕ್ಷತೆಗಾಗಿ ಬ್ಯಾರಿಕೇಡ್ ಮಾಡಿ ಬ್ಯಾರಿಕೇಡ್ ಆಚೆಯಿಂದ ಅವರಿಗೆ ಮೂವ್ಮೆಂಟ್ಗೆ ಅವಕಾಶ ನೀಡಿದ್ದೇವೆ. ಒಂದ್ಸತಿ ಕಂಪ್ಲೀಟ್ ಬಂದ್ ಆದ್ಮೇಲೆ ಈ ಮಧ್ಯದ ರೋಡ್ ಏನಿದೆ ಅದು ಕೂಡ ಅವರಿಗೆ ಬಳಸಲಿಕ್ಕೆ ಅವಕಾಶ ಸಿಗುವಂಥದ್ದು. ಇವಾಗ ನಾವು ಈ ಬ್ಯಾರಿಕೇಡ್ ಆಚೆ ಕಡೆ ಅಂದ್ರೆ ಫುಟ್ಪಾತ್ ನಲ್ಲಿ ಏನಿದೆ ಅದನ್ನ ಎಕ್ಸ್ಕ್ಲೂಸಿವ್ ಝೋನ್ಗಳನ್ನ ಮಾಡಿದ್ದೀವಿ. ಮಹಿಳೆಯರಿಗೆ ಮತ್ತೆ ಫ್ಯಾಮಿಲಿ ಮೆಂಬರ್ಸ್ ಯಾರು ಬರ್ತಾರೆ ಅವರಿಗೆ ಕೂಡ ಈ ಗದ್ದಲದ ನಡುವೆ ಈ ಒಂದು ಕ್ರೌಡ್ ನಡುವೆ ಸಿಕ್ಕಾಕೊಂಡ್ಬಾರ್ದು ಅಂತ ಒಂದು ಉದ್ದೇಶಕ್ಕೆ ಅವರಿಗೆ ಅಲ್ಲಿ ಪ್ರತ್ಯೇಕವಾಗಿ ವ್ಯವಸ್ಥೆಯನ್ನು ತಲುಪಿಸಿ ಅವರು ಅದನ್ನ ಬಳಸುವಂತದ್ದು ವ್ಯವಸ್ಥೆ ಮಾಡಿದ್ದೀವಿ. ಖಂಡಿತ ಅಂತ ಸಂದರ್ಭಗಳು ಬರಬಹುದು. ಅದಕ್ಕೇನೆ ನಾವು ಎಲ್ಲ ಕಡೆ ಆಂಬ್ಯುಲೆನ್ಸಸ್ ಗಳನ್ನ ಮಾಡಿದ್ದೀವಿ. ಪ್ಲಸ್ ಈ ಸೆಲಿಬ್ರೇಷನ್ ಎಲ್ಲಿ ಹೆವಿ ಇರ್ತದೆ, ಎಲ್ಲಿ ಜನ ಹೆಚ್ಚು ಸಂಖ್ಯೆಯಲ್ಲಿ ಸೇರ್ತಾರೆ, ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಎಮರ್ಜೆನ್ಸಿ ಹೆಲ್ತ್ ಸೆಂಟರ್ ಗಳನ್ನ ಮಾಡಿದ್ದೇವೆ. ಸೊ ಚರ್ಚ್ ಸ್ಟ್ರೀಟ್ ನಲ್ಲಿ ಇದೆ, ಬ್ರಿಗೇಡ್ ರೋಡ್ ಅಲ್ಲಿ ಇದೆ, ಆಪೆರಾ ಜಂಕ್ಷನ್ ಹತ್ರ ಇದೆ, MG ರೋಡ್ ಹತ್ರ ಇದೆ. ಎಲ್ಲ ಕಡೆ ಆ ಎಮರ್ಜೆನ್ಸಿ ಹೆಲ್ತ್ ಸೆಂಟರ್ ಗಳನ್ನ ಮಾಡಿರೋ ಮೂಲಕ ಅಲ್ಲೇ ಸ್ಪಾಟ್ ಅಲ್ಲೇ ವ್ಯವಸ್ಥೆಯನ್ನ ಮಾಡಿ ಅವ್ರನ್ನ ಸಹಾಯ ಮಾಡುವಂತದ್ದು ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.